ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನು ಆಗಕ್ಕಿಲ್ಲ ಅಲ್ವಾ ಅತ್ಯವ್ವ? ಏನು ಹೆದರ್ಕೋಬೇಡ ಪೂರ್ವಿ, ಇವತ್ ಏನು ಹೆಚ್ಚು ಕಮ್ಮಿ ಆಗಕ್ಕಿಲ್ಲ, ಬಾ. ಇದೆಲ್ಲ ಅತ್ಯವ್ವ, ಅಮ್ಮಾಜಿ ಫೋನ್ ಮಾಡ್ತಾವ್ರೆ. ಹೌದಾ? ಏನಾಯ್ತಮ್ಮಜ್ಜಿ? ನಾನು ಫೋನ್ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅವಳು. ಹೌದಾ? ಯಾರು? ಅಮ್ಮಾಜಿನೇ ಪದೇ ಪದೇ ಫೋನ್ ಮಾಡ್ತಾವ್ರೆ ಅಂದ್ರೆ ಏನೋ ಮುಖ್ಯವಾದ ವಿಚಾರನೇ ಇರ್ತೈತೆ. ನೋಡು ಪೂರ್ವಿ, ನಿಂಗೀಗ ಮುಖ್ಯವಾದ ಕೆಲಸ ಅಂದ್ರೆ ಈ ತಾಳಿ ತೆಗೆಯೋದು. ಇದಕ್ಕಿಂತ ಯಾವುದು ಹೆಚ್ಚಲ್ಲ. ಯಾರು ಫೋನ್ ಮಾಡಿದ್ರು ತೆಗಿಬೇಡ, ಬಂದ್ ಕೆಲಸ ನೋಡುವ. ಬಾರವಾ. ಇಲ್ಲ, ನನ್ನ ಕಾಲೇ ರಿಸೀವ್ ಮಾಡ್ತಿಲ್ಲ ಅವಳು. ಅವಳು ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಈಗ ನೋಡಿದ್ರೆ ಅವಳು ಮನೆಗೆ ಬರೋದಿಲ್ಲ ಅಂತ ಹೇಳಿದ್ಲು ಅನ್ನೋ ವಿಷಯ ಬೇರೆ ಬಂತು. ಏನು ಯೋಚನೆ ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅಲ್ಲ ಅಮ್ಮಾಜಿ, ಒಂದು ಪಕ್ಷ ಆ ಪೂರ್ವಿ ಮತ್ತೆ ನಮ್ಮ ಮನೆಗೆ ಬರದೆ ಹೋದ್ರೆ ಏನ್ ಮಾಡ್ತೀರಾ? ಹೇಗ್ ಬರೋದಿಲ್ಲ ಅವಳು? ಬರ್ಲೇಬೇಕು. ನರೇಂದ್ರ, ನಾನ್ ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ನಾನಿಲ್ಲಿ ಹೊಸ್ಲು ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದೇ ಹೊಸಲ್ ದಾಟಿ ಅವಳಿ ಮನೆಗೆ ಬರ್ಲೇಬೇಕು. ಬರೋ ಹಾಗೆ ನಾನ್ ಮಾಡೇ ಮಾಡ್ತೀನಿ. ಹಲೋ, ನಮಸ್ಕಾರ. ನಮಸ್ಕಾರ. ಗುರುಗಳನ್ನ ನೋಡ್ಬೇಕಾಗಿತ್ತು. ಗುರುಗಳು ಧ್ಯಾನದಲ್ಲಿದ್ದಾರೆ, ಸ್ವಲ್ಪ ಹೊತ್ತು ಕೂತಿರಿ, ಬರ್ತಾರೆ. ಅಮ್ಮಾಜಿ ಯಾಕೆ ಫೋನ್ ಮಾಡಿರ್ಬೋದು? ಅವ್ರು ಹಂಗೆಲ್ಲ ನನಗೆ ಫೋನ್ ಮಾಡಕ್ಕಿಲ್ವಲ್ಲ. ಅಲ್ಲಿ ಏನಾದ್ರೂ ಸಮಸ್ಯೆ ಆಗಿರ್ಬೋದಾ? ಅದು ಒಂದ್ಸಲ ಅಲ್ಲ, 2 ಸಲ ಫೋನ್ ಮಾಡಿದ್ರು. ಛೇ, ರಿಸೀವ್ ಮಾಡಿ ಮಾತಾಡ್ಬೇಕಾಗಿತ್ತು. ಪೂರ್ವಿ, 10 ನಿಮಿಷ ಆಟಯ. ಅತ್ಯವ್ವ, ಈಗ ಅಕ್ಕ ಫೋನ್ ಮಾಡ್ತಾವಳೆ. ಕೆಲ್ಸ ಆಯ್ತಾ ಅಂತ ಕೇಳಕ್ ಫೋನ್ ಮಾಡಿರ್ಬೋದು. ಅಂದ್ರೆ ಅವಳಿಗೆ ತಿಳಿಸ್ತೇನೆಯ ನಿನ್ನ ಇಲ್ಲಿ ಕರ್ಕೊಂಬಂದಿದೀನಿ ಅನ್ಕಂಡ್ಯಾ? ಅವಳಿಗೆ ವಿಷಯ ಗೊತ್ತು. ಅಂದ್ರೆ ಅಕ್ಕ ಇದಕ್ಕೆ ಒಪ್ಕೊಂಡವಳ? ನೋಡು ಪೂರ್ವಿ, ಪತ್ತನ ಕೇಳಿದ್ರೆ ಅವಳು ಬ್ಯಾಡ ಅಂತಾನೆ ಹೇಳೋದು. ನೀನ್ ಬದ್ಲಾಗೋವರೆಗೂ ಅವಳೆಲ್ಲಿ ಬದ್ಲಾಗ್ತಾಳೆ ಹೇಳು? ಪತ್ತು ಜೀವನ ನಂದನ್ನವ್ರ ಜೊತೆ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಮೊದ್ಲು ನೀನ್ ಬದ್ಲಾಗ್ಬೇಕು. ಇವತ್ತು ಈ ತಾಳಿ ತೆಗಿಯೋ ಕೆಲ್ಸ ಆಗ್ಬಿಡ್ಬೇಕು. ಆದ್ರೂ ಅಕ್ಕ ಫೋನ್ ಮಾಡ್ತಾನೆ ಅವಳಲ್ಲ ಅತ್ಯವ್ವ. ಫೋನ್ ತೆಗಿಯೋದ್ ಬೇಡ, ಮೊದ್ಲು ಬಂದ್ ಕೆಲ್ಸ ಆಗ್ಲಿ, ಆಮೇಲೆ ನಾವೇ ಫೋನ್ ಮಾಡಿ ಮಾತಾಡುವ. ಒಂದ್ ಸಲ ಈ ತಾಳಿ ನಿನ್ ಕುತ್ತಿಗೆಯಿಂದ ಆಚೆ ಬಂದ್ರೆ ಪತ್ತು ಆಟ ಎಲ್ಲ ಹೋಗ್ತೈತೆ. ಅವಳು ನಂದನ್ನೂರ್ ಜೊತೆ ಖುಷಿಯಾಗಿರ್ತಾಳೆ. ಏನು? ಅಯ್ಯೋ ದೇವ್ರೆ, ಈ ಪೂರ್ವಿ ಫೋನ್ ಬೇರೆ ರಿಸೀವ್ ಮಾಡ್ತಿಲ್ವಲ್ಲ. ಅಂದ್ರೆ ಗ್ಯಾರಂಟಿ ಏನೋ ಅನಾಹುತ ಆಗ್ತೈತೆ. ಅತ್ಯವ ಪೂರ್ವಿ ಕತ್ತಿಂದ ತಾಳಿ ತಗ್ಸ್ಬಿಟ್ರ? ಇಲ್ಲ, ಹಾಗಾಗ್ಬಾರ್ದು, ಹಿಂಗಾಗ್ಬಾರ್ದು. ನಂದನವ್ರೆ, ಆ ಪೂರ್ವಿನ ಮನೆಗೆ ಹೇಗ್ ಬರೋದಿಲ್ವಾ ನಾನು ನೋಡ್ತೀನಿ. ನಾನು ಒಂದ್ಸಲ ನಿರ್ಧಾರ ಮಾಡಿದ್ರೆ ಮುಗೀತು. ನಾನು ಯಾರ ಮಾತನ್ನು ಕೇಳಲ್ಲ. ಅಜ್ಜಿ, ಈಗ ಪೂರ್ವಿ ಬರ್ತಿದ್ದಾಳ? ಬರ್ತಾಳೆ. ಪೂರ್ವಿನ ಹೇಗ್ ಕರ್ಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಬಂದೇ ಬರ್ತಾಳೆ. ಭಗವಂತ, ಚಂಚು
ಈ ಅಮ್ಮಾಜಿಗೆ ಬುದ್ಧಿ ಇಲ್ವಾ? ಈ ಅಮ್ಮಾಜಿ ಬಿಹೇವಿಯರ್ಗೂ ಈ ಚಂದು ನಾನು ಮದುವೆ ಬೇಡ ಅಂತ ಹೇಳಿದ್ದಕ್ಕೂ ಏನೋ ಲಿಂಕ್ ಇದೆ. ಅದೇನು ಅಂತ ಕಂಡುಹಿಡಿಬೇಕಷ್ಟೆ. ಅಜ್ಜಿ, ಪದ್ಮಿನಿಗೆ ತುಂಬ ಹುಷಾರಿಲ್ಲ. ನಾನು ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹೋಗಿ ಬರ್ತೀವಿ. ನೀನ್ ಎಲ್ಲಿಗೂ ಕರ್ಕೊಂಡು ಹೋಗೋದು ಬೇಡ. ನಾನ್ ನೋಡ್ಕೋತೀನಿ ಅವಳನ್ನ. ಅಜ್ಜಿ, ಯಾಕೆ? ನಾನು ಯಾಕೆ ಕರ್ಕೊಂಡು ಹೋಗೋಗಿಲ್ಲ? ಪಾಪ ಅವಳು ಎಷ್ಟು ಒದ್ದಾಡ್ತಿದ್ದಾಳೆ ಗೊತ್ತಾ? ತುಂಬ ವೀಕ್ ಆಗಿದ್ದಾಳೆ. ಸರಿಯಾಗಿ ನಡೆಯೋಕ್ಕೂ ಆಗ್ತಿಲ್ಲ. ಗಂಜಿನೂ ಸೇರ್ತಿಲ್ಲ, ವಾಂತಿನೂ ಮಾಡ್ಕೊಂಡ್ಳು. ವಾಂತಿನ ಅಂದ್ರೆ ನಂದನ್ ಪದ್ಮಿನಿ ಏ ನಂದನ್, ನಿಜಾನೇನೋ? ಚಿಕ್ಕಮ್ಮ, ಅದು ನಂದನ್, ಗುಡ್ ನ್ಯೂಸಾ? ಅಂದ್ರೆ ನಮ್ಮನ್ನ ಇಷ್ಟು ಬೇಗ ತಾತಾಜಿ ಮಾಡ್ತಾ ಇದೀಯಾ? ಅಯ್ಯೋ ದೇವ್ರೆ, ಅಮ್ಮಾಜಿ ನೋಡಿದ್ರೆ ನಂದನ್ ಪದ್ಮಿನಿ ಮಧ್ಯೆ ಅಂತರ ಇದೆ ಅಂದ್ರು. ಆದ್ರೆ ಪದ್ಮಿನಿ ತಾಯಿ ಆಗ್ತಾ ಇದ್ದಾಳ. ನಂದನ್, ನಿಜ ಹೇಳು, ಪದ್ಮಿನಿ ಗರ್ಭಿಣಿನಾ? ಹೇಳು. ಇದೇನಜ್ಜಿ, ನಾನೇನೋ ಕೊಲೆ ಮಾಡಿ ಬಂದಿರೋ ಥರ ಕೇಳ್ತಿದ್ಯಾ? ಅಮ್ಮಾಜಿ, ನಿಮಗೆ ಈ ವಿಷಯ ಕೇಳಿ ಖುಷಿ ಆಗ್ತಾ ಇಲ್ವಾ? ನಮ್ಮ ಮನೆಗೆ ಒಂದು ಪುಟ್ಟ ಜೀವ ಬರ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆ? ಅಮ್ಮಾಜಿ, ನೀವು ಮುತ್ತಜ್ಜಿ ಆಗ್ತಾ ಇದ್ದೀರಾ. ವೀರೇಂದ್ರ, ಅಜ್ಜಿ, ಅದು ಏನಂದ್ರೆ, ನಂದನವ್ರೆ, ಸಾರ್ ಸಾರ್, ಯಾರಪ್ಪ? ಭುಜಂಗ ಅವ್ರಂದ್ರೆ ನೀವೇನಾ? ಹಾ, ನಾನೇ. ಸರ್, ನೀವು ಮನೆಯನ್ನು ಖಾಲಿ ಮಾಡಬೇಕು. ಏನಪ್ಪ, ನಾವು ಮನೆ ಖಾಲಿ ಮಾಡ್ಬೇಕಾ? ಅಲ್ಲಪ್ಪ, ನಾವಿಲ್ಲಿ ಬಂದು ಇನ್ನೂ 1 ತಿಂಗಳಾಗಿಲ್ಲ. ಹಾಲೆ ಮನೆ ಖಾಲಿ ಮಾಡ್ಬೇಕು ಅಂದ್ರೆ ಏನು ಓನರ್ ಹೇಳಿ ಕಳಿಸಿದ? ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಲ್ಲ, ತಿಂಗಳು ತುಂಬಲಿ ಬಾಡಿಗೆನೂ ಕೊಟ್ಬಿಡ್ತೀವಿ. ನೋಡಪ್ಪ, ದಯವಿಟ್ಟು ಮನೆ ಖಾಲಿ ಮಾಡಿ ಅಂತ ಮಾತ್ರ ಹೇಳ್ಬೇಡ್ಕಂಡ್ರಪ್ಪ. ಅಯ್ಯೋ ಇರಿ ಸರ್, ನಿಮ್ಮ ಮನೆ ಖಾಲಿ ಮಾಡ್ಕೊಂಡ್ರೆ ನಿಮ್ ಕರ್ಕೊಂಡು ಬರಕ್ಕೆ ಹೇಳಿದೆ ಅಮ್ಮಾಜಿ ಅವರು. ಅಮ್ಮಾಜಿಯವರ? ಅಮ್ಮಾಜಿ ಯಾಕೆ ಮನೆ ಖಾಲಿ ಮಾಡಿ ಅಂದ್ರು? ನನಗೇನೂ ಗೊತ್ತಿಲ್ಲ ಸರ್. ಅವ್ರ ಮನೆ ಶಿಫ್ಟ್ ಮಾಡಕ್ಕೆ ಹೇಳಿದ್ದಾರೆ. ಏನೋ ಕೇಳಿದ್ರೆ ಅವ್ರನ್ನೇ ಕೇಳಿ. ಏನ್ರಿ ಇದು? ಅಮ್ಮಾಜಿ ಯಾಕೆ ಹಿಂಗೆ ಹೇಳವ್ರೆ? ಏನಪ್ಪ, 1 ನಿಮಿಷ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಮನೆ ಕಾಲ್ ಮಾಡ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತೀರಿ ನಮ್ಮನ್ನ? ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಮನೆಯಲ್ಲ ಐಟಮ್ ಎಲ್ಲ ತುಂಬಿಕೊಂಡು ನಿಮ್ಮನ್ನ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ನೀವು ಹೋಗಿ ವ್ಯಾನಲ್ಲಿ ಕೂತ್ಕೊಂಡ್ರೆ ಸರ್, ನಾವು ಬರ್ತೀವಿ. ವ್ಯಾನಾಗ? ಹ, ಅಮ್ಮಾಜಿ ಬೇರೆ ಫೋನ್ ಎತ್ತುತ್ತಾ ಇಲ್ಲ. ನನಗೊಂದು ಅರ್ಥ ಆಗ್ತಿಲ್ಲಪ್ಪ ಇದು. ಸ್ವಲ್ಪ ಇರಪ್ಪ, ಸ್ವಲ್ಪ ಇರಿ. ಅಲ್ಲ ಕಣಪ್ಪ, ನನ್ನ ಮಗಳು ಸ್ಕೂಲ್ಗೆ ಹೋಗ್ಯಾಳೆ, ಇನ್ನೊಬ್ಬಳು ಕಾಲೇಜ್ಗೆ ಹೋಗ್ಯಾಳೆ, ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ಯಾಳೆ. ಅವರೆಲ್ಲ ಬರ್ಬೇಕು. ಜೊತೆಗೆ ಅಮ್ಮಾಜಿಯವ್ರು ಫೋನ್ ಎತ್ತುತ್ತಿಲ್ಲ. ನನಗೆ ವಿಷಯ ಸರಿಯಾಗಿ ಗೊತ್ತಾಗೋವರೆಗೂ ನಾವ್ಯಾರು ವ್ಯಾನ್ ಹತ್ತಕ್ಕಿಲ್ಲ. ಸರಿ ಸರ್, ನೀವೆಲ್ಲ ತಿಳ್ಕೊಂಡು ಹೇಳಿ, ನಾವಿಲ್ಲೇ ಕುಂತಿರ್ತೀವಿ.
ಅಪ್ಪಯ್ಯ ಏನಾಯ್ತಪ್ಪಯ್ಯ? ಇವ್ರಿಬ್ರು ಯಾರು ಹೇಳಿ ಅಪ್ಪಯ್ಯ. ನಾನು ಹೇಳ್ತೀನಿ ಬಾ. ಬಾ ಪದ್ಮಿನಿ, ಕೂತ್ಕೋ. ನಂದನ್, ನೀನ್ ಈ ಕಡೆ ಬಾ, ಸ್ವಲ್ಪ ಗಾಳಿ ಆಗ್ಲಿ, ಅವ್ರಿಗೆ ಕಷ್ಟ ಆಗತ್ತೆ. ಚಂಚಲ, ಸ್ವಲ್ಪ ನೀರ್ ತಗೊಂಡ್ ಬಾ. ಪದ್ಮಿನಿ ಏನಾಯ್ತಮ್ಮ? ತಲೆ ಸುತ್ತಂಗಾಗ್ತೈತೆ, ವಾಮಿಟ್ ಬರ್ತೈತೆ. ಅಂದ್ರೆ ಖಂಡಿತ ಇದೆ ಅದ್ರ ಲಕ್ಷಣನೇ. ಪದ್ಮಿನಿ ತಗೋ ನೀರು ಕುಡಿ. ನಂದನ್ ಕೊಡು, ನಾನು ಕುಡಿಸ್ತೀನಿ. ಬಾ ನೀನ್ ಈ ಕಡೆ. ಏನ್ ಸ್ವಲ್ಪ ಬೇಕಾ? ಏನಾಯ್ತು ನಿನ್ಗೆ? ಇದ್ದಕ್ಕಿದ್ದಾಗೆ ಇಷ್ಟು ಸುಸ್ತಾಗ್ಬಿಟ್ಟಿದ್ಯಾ? ಅಯ್ಯೋ ಅಮ್ಮಾಜಿ, ಪ್ರೆಗ್ನೆಂಟ್ ಆದ್ರೆ ಹೀಗೆ ಆಗತ್ತಲ್ವಾ? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಚಂಚಲ, ಈ ಅಮ್ಮಾಜಿ ಯಾಕೆ ಬುಸ್ ಬುಸ್ ಅಂತಿದ್ದಾರೆ? ನಂದನ್, ನೀನ್ ತಡ ಮಾಡ್ಬೇಡ, ಮೊದ್ಲು ಪದ್ಮಿನಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಹಾಪ ಪದ್ಮಿನಿ ಬಾ ಎತ್ತಣ. ನಂದನ್, ನೀನ್ ಹೋಗಿ ಕಾರ್ ತೆಗಿ, ನಾನ್ ಪದ್ಮಿನಿ ಕರ್ಕೊಂಡ್ ಬರ್ತೀನಿ. ಅಮ್ಮಾಜಿ ನೀವೇ ಹೆಂಗೆ? ನಾವು ಹೋಗಿ ಬರ್ತೀವಿ. ಹೌದಜ್ಜಿ, ನಾನು ಪದ್ಮಿನಿ ಹೋಗಿ ಬರ್ತೀವಿ. ಯಾಕೆ? ನಾನ್ ಬಂದ್ರೆ ಕಷ್ಟನಾ? ಕಾರ್ ಸ್ಟಾರ್ಟ್ ಮಾಡು, ಕರ್ಕೊಂಡ್ ಬರ್ತೀನಿ. ಅಮ್ಮಾಜಿ ನಾನು ಪೂರ್ವಿ ನೋಡಕ್ ಹೋಗ್ಬೇಕು. ಪೂರ್ವಿ ನೋಡ್ಬೇಕಾ? ಯಾಕೆ? ಅಲ್ಲಮ್ಮ ಪದ್ಮಿನಿ, ಇಂಥ ಸ್ಥಿತಿಲಿ ನೀನ್ ಅಲ್ಗೆ ಯಾಕೆ ಹೋಗ್ಬೇಕು? ಯಾಕೆ, ಏನಾದ್ರೂ ತೊಂದ್ರೆನಾ? ನನ್ಗೆ ಅವಳನ್ನ ಅಪ್ಪಯ್ಯ ಅವನ್ನೆಲ್ಲ ನೋಡ್ಬೇಕನ್ಸ್ತೈತೆ. ನಂದನವ್ರೆ, ನನ್ನ ಕರ್ಕೊಂಡು ಹೋಗಿ. ಪದ್ಮಿನಿ, ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋಣ, ಆಮೇಲೆ ನೋಡಿದ್ರಾಯ್ತು. ಅದು ಅಮ್ಮಾಜಿ. ಪದ್ಮಿನಿ, ಮೊದಲು ಹಾಸ್ಪಿಟಲ್ಗೆ ಹೋಗ್ಬೇಕು ಬಾ. ನಂದನ್, ಏನಾಯ್ತಜ್ಜಿ? ಹುಷಾರು ಅಂದೆ. ನನ್ನ ಹೆಂಡತಿ ನಾನು ಬೀಳಿಸ್ತೀನಿ ಅಜ್ಜಿ. ನಂದನ್, ಹುಷಾರ್ ಕಣೋ, ಡಾಕ್ಟರ್ ಏನ್ ಹೇಳಿದ್ರು ಅಂತ ಫೋನ್ ಮಾಡಿ ಹೇಳು. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ, ಕೂತ್ಕೊಳ್ಳಿ. ಈಗ ಹೇಳಿಮ್ಮ, ಏನ್ ಬಂದಿದ್ದು? ಗುರುಗಳೇ, ಇವಳು ನಮ್ಮ ಅಣ್ಣಯ್ಯನ ಮಗಳು. ಇವಳ ಜೀವನದಾಗೆ ಒಂದ್ ಸಮಸ್ಯೆ ಆಗ್ಬಿಟ್ಟೈತೆ. ಇದಕ್ ನೀವೇ ಒಂದ್ ಪರಿಹಾರ ಹೇಳ್ಬೇಕು. ನಾವಿರೋದೇ ಜನರ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ. ಅದೇನು ಅಂತ ಹೇಳಿ ಅಮ್ಮ. ಅದು ಇವಳ ಕುತ್ತಿಗೆಗೆ ಅಕಸ್ಮಾತ್ ಆಗಿ ತಾಳಿ ಬಿದ್ಬಿಟ್ಟೈತೆ. ಅದನ್ನ ತೆಗಿಬೇಕು ಗುರುಗಳೇ. ಏನು, ತಾಳಿನ ತೆಗಿಬೇಕಾ? ಅದೇನಂದ್ರೆ
ಇವಳು ಕುತ್ಕೆಲ್ ತಾಳೆ ಇರೋ ವಿಷಯ ನಮ್ಮನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಪಾಪ ಆ ಹುಡುಗಂಗೂ ಇವಳ ಮೇಲೆ ಯಾವ ಭಾವನೆನೂ ಇಲ್ಲ. ಅವಳ ಅಕ್ಕನ್ ಕಂಡ್ರೆ ಇಷ್ಟ. ಹಾ ನರೇಂದ್ರ, ಪದ್ಮಿನಿನ ಹಿಂದೆ ಕೂರ್ಸೋಣ, ಹಿಂದೆ ಡೋರ್ ಓಪನ್ ಮಾಡು. ಸರಿ ಅಮ್ಮಾಜಿ. ಹೋಗು. ಮೆಲ್ಲಿಗೆ. ಹುಷಾರು. ನಂದನ್, ನೀನ್ ಕಾರ್ ಹತ್ತು, ನಾನ್ ಪದ್ಮಿನಿ ಜೊತೆ ಕೂತಿರ್ತೀನಿ. ಅದಕ್ಕೆ ಈ ತಾಳಿಯ ತೆಗಿಬೇಕು. ಆದ್ರೆ ತಾಳಿ ಕಟ್ದವ್ರಿಗೆ ಯಾವಪ್ಪ ಏನೂ ಆಗ್ಬಾರ್ದು. ಅದೇ ಬೈದಾಗೆ ಇವಳಿನ್ನೂ ಆ ತಾಳಿಯ ಕುತ್ಕೆಲೆ ಹಾಕೊಂಡವಳೆ. ಅವ್ರಿಗೆ ಯಾವ ಅಪಾಯನೂ ಆಗ್ದಂಗೆ ನೀವೀ ಕೆಲಸ ಮಾಡಿಸ್ಕೊಡ್ಬೇಕು ಗುರುಗಳೇ. ಇದು ತುಂಬಾ ಗಂಭೀರವಾದ ವಿಚಾರ. ಆದ್ರೂ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಏನಮ್ಮ, ನೀನು ಒಂದು ಸಂಖ್ಯೆನ ಹೇಳು. 21. ಪದ್ಮಿನಿ, ಇನ್ನೇನು ಹಾಸ್ಪಿಟಲ್ ಬಂದೇ ಬಿಡ್ತು. ನಂದನವ್ರೆ, ಪ್ಲೀಸ್ ಪೂರ್ವಿಗೆ ಒಂದೇ ಒಂದ್ಸಲ ಫೋನ್ ಮಾಡ್ಕೊಡಿ, ನಾನು ಅವಳ ಜೊತೆ ಮಾತಾಡ್ಬೇಕು. ಪೂರ್ವಿಗೆ ಆಮೇಲೆ ಫೋನ್ ಮಾಡ್ಬೋದು, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ. ಇಲ್ಲ ಅಮ್ಮಾಜಿ, ಒಂದೇ ಒಂದ್ಸಲ ಫೋನ್ ಮಾಡ್ಕೊಡಿ, ಮಾತಾಡ್ಬೇಕು. ನನ್ನ ಫೋನ್ನಿಂದ ಫೋನ್ ಮಾಡಿದ್ರೆ ಪೂರ್ವಿ ಫೋನ್ ತೆಗಿತಾ ಇಲ್ಲ. ನಂದನ್, ನೀನ್ ಫೋನ್ ಕೊಡು. ಅಮ್ಮಾಜಿ, ಪೂರ್ವಿಗೆ ನಾನೇ ಕಾಲ್ ಮಾಡ್ತೀನಿ. ಬೇಡ, ಕೊಡಿಲಿ, ನಾನು ಮಾಡ್ತೀನಿ. ನಂದನ್ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಯಾಕಿವತ್ತು ಒಬ್ರಾದ್ಮೇಲೆ ಒಬ್ರು ಕಾಲ್ ಮಾಡ್ತಾನೆ ಇದ್ದಾರಲ್ಲ, ಏನ್ ವಿಷಯನೋ ಏನೋ. ಯಾರು? ನಂದೇನವರು ಯಾಕೋ ಎಲ್ರು ಫೋನ್ ಮಾಡ್ತಾನೆ ಅವ್ರೆ, ಏನ್ ವಿಷಯನೋ ಏನೋ. ನಾನು ಒಂದೇ ಒಂದ್ಸಲ ಮಾತಾಡ್ಕೊಂಡ್ ಬರ್ತೀನಿ. ಪೂರ್ವಿ, ಗುರುಗಳು ಮುಂದೆ ಬಂದು ಕುಂತ್ಬೇಕೆ? ಆಕೆಲ್ಲ ಹೋಗೋದ್ ಸರಿನಾ? ಒಂದ್ 5 ನಿಮಿಷ ಸುಮ್ಮನಿದ್ ಬಿಡವ, ಆಮೇಲೆ ಹೋಗಿ ಫೋನ್ ಮಾಡಿ ಮಾತಾಡುವ. ಹಂಗಲ್ಲ ಅತ್ಯವ, ಪೂರ್ವಿ ಫೋನ್ ತೆಗಿತಿಲ್ವಾ? ಯಾಕೆ? ಈ ಹುಡುಗಿ ಯಾರ್ ಫೋನಿಂದ ಮಾಡಿದ್ರು ಫೋನ್ ತೆಗಿತಾ ಇಲ್ವಲ್ಲ? ಇಲ್ಲ, ಅವಳು ಫೋನೇ ರಿಸೀವ್ ಮಾಡ್ತಿಲ್ಲ. ಅಯ್ಯೋ, ಪೂರ್ವಿನು ಗಟ್ಟಿ ಮನ್ಸ್ ಮಾಡಿ ತಾಳಿ ತೆಗಿಯೋ ನಿರ್ಧಾರ ಮಾಡ್ಕೊಂಡ್ಲ ಆಗಿದ್ರೆ. ಏನಾಯ್ತು ಗುರುಗಳೇ? ಇನ್ನೊಂದು ಸಂಖ್ಯೆ ಹೇಳಮ್ಮ. 30. 30. ನೀವು ಯಾವ ಸಂಖ್ಯೆ ಹೇಳಿದ್ರು ಮೂರೇ ಬರ್ತಾ ಇದೆಯಲ್ಲಮ್ಮ. ಹಂಗಂದ್ರೆ ಯೋನ್ ಅರ್ಥ ಗುರುಗಳೇ? ಅಂದ್ರೆ 3 ದಾರಿ ಕೂಡೋ ಜಾಗ, ಕೌಲು ದಾರಿ.
ಕವಲು ದಾರಿಲಿ ದಾರಿಗಳೇ ಬೇರೆ ಆಗಬಹುದು. ಇಲ್ಲಿಯ ತನಕ ಜೊತೆಲಿ ನಡೆದವ್ರನ್ನ ಬೇರೆ ಮಾಡಿ ದೂರ ಮಾಡಿ ನೀವು ಬೇರೆ ದಾರಿಲೇ ನಡೆಯಬಹುದು. ಹೊಸ ಜೊತೆಗಾರ ಜೊತೆ ನಡೆಯೋ ಸಾಧ್ಯತೆ ಕೂಡ ಇರುತ್ತೆ. ಒಟ್ನಲ್ಲಿ ಯಾವ ಶುಭಶಕನವೂ ಕಾಣ್ತಾ ಇಲ್ಲ ಅಮ್ಮ.